ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ವಿರುದ್ಧ ಈಗ ಬ್ರಹ್ಮಾಸ್ತ್ರವನ್ನೇ ಎತ್ತಿದ್ದಾರೆ. ಇದು ಕರ್ನಾಟಕ ಕಾಂಗ್ರೆಸ್ ನಾಯಕತ್ವ ಮತ್ತು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತ ಅತ್ಯಂತ ಮಹತ್ವದ ವಿಚಾರ. ಇದೊಂದು ಆಗಿಬಿಟ್ರೆ, ಸಿದ್ದರಾಮಯ್ಯನವರು ಇದನ್ನು ಮಾಡಿ ತೋರಿಸ್ಬಿಟ್ರೆ ಯಾವ ಕಾರಣಕ್ಕೂ ಹೈಕಮಾಂಡ್ ಆಗಲಿ ಯಾರೇ ಆಗಲಿ ಸಿಎಂ ಕುರ್ಚಿಯನ್ನ ಟಚ್ ಮಾಡೋಕ್ಕೂ ಆಗಲ್ಲ. ಇಳಿಸೋ ಪ್ರಯತ್ನ ಇರಲಿ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಆಗಲ್ಲ. ಅಂಥದ್ದೊಂದು ಬ್ರಹ್ಮಾಸ್ತ್ರವನ್ನು ಎತ್ಕೊಂಡಿದ್ದಾರೆ. ಆದರೆ ಆ ಬ್ರಹ್ಮಾಸ್ತ್ರವನ್ನೇ ಮುರಿಯುವ ಅಸ್ತ್ರವನ್ನ ಈಗ ಡಿ ಕೆ ಹಿಡಿದಿದ್ದಾರೆ. ಸೊ ಅತ್ಯಂತ ನಿರ್ಣಾಯಕ, ಯಾರ ಕೈ ಮೇಲಾಗಲಿದೆ ಈ ಒಂದು ವಿಚಾರದಲ್ಲಿ ಅನ್ನೋದು. ಇದು ರಾಜ್ಯ ಕಾಂಗ್ರೆಸ್ನ ಸಿಎಂ ಕುರ್ಚಿ ಫೈಟ್ ಅನ್ನ ಅತ್ಯಂತ ನಿರ್ಣಾಯಕ ಹಂತಕ್ಕೆ ತಗೊಂಡು ಹೋಗಬಹುದಾದ ವಿಚಾರ. ಒನ್ ಬೈ ಒನ್ ಮುಂದೆ ಇಡ್ತಾ ಹೋಗ್ತೀವಿ. ಕೈಪಾಳ್ಯದ ಸದ್ದಿಲ್ಲದೆ ನಡೀತಿರುವಂತಹ ಬಿಗ್ ಡೆವಲಪ್ಮೆಂಟ್ ಇದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ನ ಮಿನಿಸ್ಟರ್ಗಳೇ ಮುಗಿ ಬೀಳ್ತಿರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಈಗ ಒಂಟಿಯಂತೆ ಕಾಣಿಸ್ತಿದ್ದಾರೆ. ಈ ಪವರ್ ಫೈಟ್ ಅಲ್ಲಿ ಏಕಾಂಗಿ ಹೋರಾಟ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಘೋಷಣೆ ಎಲ್ಲ ಕೂಗಿದ್ರು, ಏನಂತ, ಡಿ ಕೆ ಮುಂದಿನ ಸಿಎಂ ಅಂತ. ಅದಕ್ಕೆ ಅವ್ರ ಆನ್ಸರ್ ಹೇಗಿತ್ತು, ಯಾರೂ ನನ್ನನ್ನು ಮುಂದಿನ ಸಿಎಂ ಅಂತಾನೂ ಕರಿಬೇಡಿ, ಯಾವ ಶಾಸಕರ ಬೆಂಬಲವೂ ನನಗೆ ಬೇಕಾಗಿಲ್ಲ ಅನ್ನುವ ಆ ಬೇಸರದ ನುಡಿಗಳು. ಅಂದ್ರೆ ಹೈಕಮಾಂಡ್ ಆಗೇನ್ ಹೇಳಿತ್ತು, ಈಗ ಏನ್ ನಡೀತಾ ಇದೆ, ಮತ್ತೆ ನನಗೆ ಅನ್ಯಾಯ ಆಗುತ್ತಾ ಹಾಗಾದ್ರೆ ಅನ್ನುವಂಥ ಒಂದು ಬೇಸರ ಅವರ ಮನಸ್ಸಲ್ಲಿ ಕಾಣಿಸ್ತಿದೆ. ಆದ್ರೆ ಅಷ್ಟಕ್ಕೇನು ಸುಮ್ಮನಿರೋರಲ್ಲ. ಡಿ ಕೆ ಶಿವಕುಮಾರ್ ಶತ ಪ್ರಯತ್ನಕ್ಕೆ ಇಳಿದಿದ್ದಾರೆ ಅನ್ನೋದು ಅದು ಖಡಾಖಂಡಿತವಾಗಿ ಕಾಣಿಸ್ತಾ ಇದೆ ಅವರ ಕೆಲವು ದಿನಗಳ ನಡೆಯಲ್ಲಿ. ಏನಿಲ್ಲ, ನನಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವು ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ. ಯಾರು ಬೇಡ, ನನಗೆ ಯಾರು ಒತ್ತಾಯ ಆಗೋದು ಬೇಡ, ನನಗೆ ಯಾರ ಬೆಂಬಲನೂ ಬೇಡ, ಯಾವ ಶಾಸಕರ ಬೆಂಬಲನೂ ನನಗೆ ಅವಶ್ಯಕತೆ ಇಲ್ಲ. ನಾನು ಉಂಟು, ಕಾಂಗ್ರೆಸ್ ಪಕ್ಷ ಉಂಟು, ಹಾಗೇ ಆಗ್ತೀನಿ, ದಿನ ಬಂದಿದೆ, ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳ್ತಿರೋದಲ್ವಾ. ಇದ್ರ ನಡುವೆ ಸಿದ್ದರಾಮಯ್ಯನವರ ಬ್ರಹ್ಮಾಸ್ತ್ರವೇನು ಅಂತ ಕೇಳಿದ್ರೆ, ಯಾವ ನಾಯಕನೂ ಕೂಡ ಟಚ್ ಮಾಡೋಕ್ಕಾಗಲ್ಲ. 5 ವರ್ಷ ಕಂಪ್ಲೀಟ್ ಮಾಡೋದನ್ನ ತಡೆಯೋಕ್ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯನವ್ರನ್ನ. ಈ ಅಸ್ತ್ರ ಗುರಿ ತಲುಪಿಬಿಟ್ರೆ ಹೈಕಮಾಂಡ್ ಕೂಡ ಟಚ್ ಮಾಡೋಕ್ ಸಾಧ್ಯ ಇಲ್ಲ. ಮತ್ತಿದು ಕಾಂಗ್ರೆಸ್ಗೆ ಅದು ಎಷ್ಟೋ ದಶಕಗಳವರೆಗೆ ಬಹುದೊಡ್ಡ ವಿಷಯ ಆಗುತ್ತೆ, ಬಹುದೊಡ್ಡ ಬಲ ಆಗುತ್ತೆ ಕರ್ನಾಟಕದಲ್ಲಿ. ಏನದು, ಈಗ ಜಾತಿ ಗಣತಿ ಈ ಕ್ಯಾಬಿನೆಟ್ ಅಲ್ಲಿ ವಿಚಾರಕ್ಕೆ ತಗೊಳ್ತಿದ್ದಾರಲ್ಲ, ಕಾಂತರಾಜು ವರದಿಯನ್ನ ಜನವರಿ 16 ಸಂಕ್ರಾಂತಿ ಟೈಮಲ್ಲಿ ಬರುವಂತ ಸಂಪುಟ ಸಭೆಯಲ್ಲಿ ಎತ್ಕೊಳ್ಳೋಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ಆ ಮೂಲಕ ತೀವ್ರ ವಿರೋಧದ ನಡುವೆಯೂ ಬಿಗ್ ಸ್ಟೆಪ್ ಇಡ್ತಿದ್ದಾರಲ್ಲ. ಅಷ್ಟಕ್ಕೆ ಸೀಮಿತವಾಗಿಲ್ಲ ಜಾತಿ ಗಣತಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡೋದು, ಬಹಿರಂಗಗೊಳಿಸೋದು, ಅಷ್ಟಕ್ಕೆ ಸೀಮಿತವಾಗಿಲ್ಲ ಈ ಲೆಕ್ಕಾಚಾರ. ಬದಲಾಗಿ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯ ಸಮಯದ ಅಂಚಿನಲ್ಲಿದ್ದಾರೆ. ಹೆಚ್ಚಂದ್ರೆ ಇನ್ನು 3 ವರ್ಷ ಕಂಪ್ಲೀಟ್ ಮಾಡಿ 5 ವರ್ಷದ ಅವಧಿ ಮುಗಿಸ್ಬಿಟ್ರೆ ರಾಜಕಾರಣದಲ್ಲಿ ಅವರು ಅಂದುಕೊಂಡಿದ್ದನ್ನೆಲ್ಲ ಸಾಧಿಸ್ದಂಗೆನೆ ಸಿದ್ದರಾಮಯ್ಯನವರು ಪೂರ್ಣಾವಧಿಗೆ 2ನೇ ಅವಧಿಯಲ್ಲೂ ಕೂಡ ಸಿಎಂ ಆಗಿರೋದು ಅಂದ್ರೆ ಸಣ್ಣ ವಿಷಯ ಅಲ್ಲ. ಕರ್ನಾಟಕದಲ್ಲಂತೂ ಅದು ಕಾಣೋಕೆ ಸಿಗೋದೇ ಬಹಳ ಕಡಿಮೆ ಸರ್ಕಾರಗಳಲ್ಲಿ. ಆದರೆ ಹೋಗೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯನವರು ಏನು ಮಾಡಬೇಕು, ಹಿಂದ ಚಾಂಪಿಯನ್ ಆಗಿ ಇತಿಹಾಸದಲ್ಲಿ ಅಚ್ಚಳಿಯದಂತೆ ತನ್ನ ಹೆಸರು ಉಳಿಯುವಂತೆ ದೇವರಾಜ ಅರಸು ಅವರಂತೆಯೇ ಆ ಎತ್ತರಕ್ಕೆ ಏರಬೇಕು ಅನ್ನೋದೊಂದು ಕನಸಿದೆ ಅವ್ರಿಗೆ. ಈಗ ಆ ಕನಸು ಅನಿವಾರ್ಯವಾಗಿ ನನಸಾಗಬೇಕಾಗಿದೆ. ಯಾಕಂದ್ರೆ ಕುರ್ಚಿಯಿಂದ ಮೊದಲೇ ಇಳಿಸೋ ಪ್ರಯತ್ನ ಬೇರೆ ಆಗ್ತಿರೋದ್ರಿಂದ. ಅದು ಬೇರೆ ಏನೂ ಅಲ್ಲ, ಮೀಸಲಾತಿಯನ್ನ 50%ಗಿಂತ ಆ ಕಡೆ ತಗೊಂಡು ಹೋಗೋದಿಕ್ಕೆ ಕಾನೂನು ಪ್ರಕಾರ ಅದು ಸಾಧ್ಯವಿಲ್ಲ. ಸುಪ್ರೀಂ ಕೋರ್ಟ್ 50% ಮೀರಬಾರ್ದು ಅಂತ ಯಾರೇ ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಯತ್ನ ಆದಾಗೆಲ್ಲ ತಡೆ ಹಾಕಿದೆಯಲ್ವಾ. ಫಾರ್ ಎಕ್ಸಾಂಪಲ್ ತಮಿಳುನಾಡಿನಲ್ಲಿ 69%. ಏನೇ ಮಾಡಿಕೊಂಡ್ರು ಕಾನೂನಾತ್ಮಕವಾಗಿ ಅಡೆತಡೆ ಎದುರಾಗಿದೆ. ಆದರೆ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ 75% ಏರಿಸೋದಕ್ಕೆ ಭರ್ಜರಿ ರಣತಂತ್ರವೊಂದನ್ನು ಹೆಣೆದಿದ್ದಾರೆ. ಆ ಮೂಲಕ ಯಾರೂ ಕೂಡ ಪ್ರಯತ್ನ ಮಾಡಬಾರ್ದು, ಕುರ್ಚಿಯ ಹತ್ತಿರಕ್ಕೂ ಬರಬಾರ್ದು. ಅದಾಗ್ಬಿಟ್ರಂತೂ ಹಾಗೆ ಆಗೋದು. ಅಂಥ ಪ್ಲಾನ್ ಒಂದು ರೆಡಿ ಆಗಿದೆಯಂತೆ. ಕೋರ್ಟ್ನಲ್ಲೂ ಕೂಡ ಅಡೆತಡೆ ಎದುರಾಗದಂತಹ ಒಂದು ಫಾರ್ಮುಲಾದ ಮೂಲಕ, ಬೇರೆಯದ್ದೇ ದಾರಿಯ ಮೂಲಕ ಮೀಸಲಾತಿಯನ್ನು ಹೆಚ್ಚಿಸಿ ಹಿಂದುಳಿದ ಮತ್ತು ದಲಿತರಿಗೆ ಬಹುದೊಡ್ಡ ಗಿಫ್ಟ್ ಕೊಡೋದಕ್ಕೆ, ಬಹುದೊಡ್ಡ ಗಿಫ್ಟ್ ಆಗುತ್ತೆ, ಇದು ಸಣ್ಣ ಗಿಫ್ಟ್ ಆಗಲ್ಲ, ಬಹುದೊಡ್ಡ ಗಿಫ್ಟ್ ಅನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ಈಗ ಸಜ್ಜಾಗ್ತಿದ್ದಾರೆ. ಅದಕ್ಕೆ ಮೊದಲ ಹೆಜ್ಜೆಯೇ ಕಾಂತರಾಜು ವರದಿ. ಈ ಜಾತಿ ಗಣತಿಯನ್ನ ಈ
ಸಂಕ್ರಾಂತಿಯ ಕ್ಯಾಬಿನೆಟ್ ಅಲ್ಲಿ ಎತ್ತಿಕೊಳ್ತಿರೋದು ಅನ್ನೋದು ಸಿಗ್ತಿರುವಂತಹ ಸುದ್ದಿ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅರಗಿಸಿಕೊಳ್ಳಲಾರದಂಥ ಒಂದು ಆಘಾತವನ್ನು ತಂದಿಡಬಹುದು. ಆದರೆ ಸಿದ್ದರಾಮಯ್ಯನವರು ಇದನ್ನ ಮಾಡುವಲ್ಲಿ ಯಶಸ್ವಿಯಾದರೆ ಅಷ್ಟು ಸುಲಭದ ಮಾತಲ್ವಲ್ಲ ಅದು. 75%ಗೆ ಏರಿಸಬೇಕು ಅಂದರೆ ಹೇಗೆ ಮಾಡ್ತಾರೆ? ಆ ಥರ ಆಪ್ಷನ್ ಇದ್ದಿದ್ರೆ ಬೇರೆ ರಾಜ್ಯಗಳಲ್ಲೂ ಮಾಡಿಬಿಡ್ತಿದ್ರು. ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಬಿಹಾರ ಅಲ್ಲೂ ಕಾನೂನು ಅಡೆತಡೆಗಳಿವೆ. ಹಾಗಾಗಿ ಈಗ ಏನು ಕೇಳ್ಕೊಳ್ತಿದ್ದಾರೆ ಅವರು, ಕೇಂದ್ರ ಪಟ್ಟಿಗೆ ಸೇರಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಅಷ್ಟು ಸುಲಭ ಇಲ್ಲ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಹೇಗೆ ಮಾಡ್ತಾರೆ ಈಗ ಸಿದ್ದರಾಮಯ್ಯನವರನ್ನು ಕುತೂಹಲ ಇದೆಯಲ್ವಾ. ಅಲ್ಲಿ ತನಕ ತಗೊಂಡು ಹೋಗೋದಿಕ್ಕೂ ಬಿಡಬಾರ್ದು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಹೂಡಿರುವ ಪ್ರತ್ಯಸ್ತ್ರ. ಹೇಗೆ? ರಾಜ್ಯವ್ಯಾಪಿ ಹೋರಾಟ. ಈ ಜಾತಿ ಗಣತಿಯ ವಿರುದ್ಧ, ಜಾತಿ ಗಣತಿ ಅವೈಜ್ಞಾನಿಕ ಓಪನ್ ಆಗಿ ಮಾತಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅದರ ವಿರುದ್ಧ ಏನು ಹೋರಾಟವನ್ನು ಕೈಗೆತ್ಕೊಂಡಿದ್ರು, ಅದಕ್ಕೆ ಸಹಿ ಹಾಕಿದ್ದೆಲ್ಲ ಆಗ ಸುದ್ದಿ ಆಗಿತ್ತು. ಆಮೇಲೆ ಸೈಲೆಂಟ್ ಆಯಿತು. ವೀರಶೈವ ಮಹಾಸಭಾನು ವಿರೋಧಿಸ್ತು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ನಾಯಕತ್ವ ಆ ವಿಚಾರದಲ್ಲಿ ಜಾಗೃತಗೊಳಿಸ್ಕೊಂಡು ತಿರುಗಬಿದ್ರು. ಸರ್ಕಾರದಕ್ಕೆ ಸೆಡ್ ಹೊಡೆದ್ರು ಮಿನಿಸ್ಟರ್ಗಳೆಲ್ಲ. ಈಗ ನೋಡಿ, ರಾಜ್ಯವ್ಯಾಪಿ ಬೃಹತ್ ಹೋರಾಟವನ್ನು ರೂಪಿಸೋದಕ್ಕೆ ಮುಂದಾಗಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೆಯೋದಕ್ಕಿದೆ. ಎಲ್ಲ ಘಟಾನುಘಟಿ ನಾಯಕರುಗಳು, ಸ್ವಾಮೀಜಿಗಳನ್ನೆಲ್ಲ ಸೇರಿಸಿ ಸಮುದಾಯದ ಶಕ್ತಿ ಯಾವ ರೀತಿ ಇದೆ ಅನ್ನೋದನ್ನ ಸರ್ಕಾರಕ್ಕೆ ತೋರಿಸೋದು. ಹೆಚ್ಚು ಕಡಿಮೆ ಆದ್ರೆ ಈ ಜಾತಿ ಗಣತಿ ರಿಪೋರ್ಟ್ ಹೊರಗಡೆ ಬಂದ್ರೆ ಸಮುದಾಯಕ್ಕೆ ಅನ್ಯಾಯ ಆಗೋದು ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ನಂಬರ್ಸ್ ಕಡಿಮೆ ತೋರಿಸುತ್ತೆ, ಎಷ್ಟಿದೆಯೋ ಅಷ್ಟು ತೋರಿಸ್ತಾನೆ ಇಲ್ಲ ಈ ಜಾತಿ ಗಣತಿ. ಮನೆ ಮನೆಗೆ ಹೋಗಿ ಮಾಡೂ ಇಲ್ಲ ಅಂತ ಹೇಳ್ತಾ ಇರೋದು, ಆರೋಪ ಕೇಳಿ ಬರ್ತಾ ಇರೋದು. ಈಗ ಲೀಕ್ ಆಗಿರೋ ರಿಪೋರ್ಟ್ ನೋಡೋದಾದ್ರೆ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಬಹುದೊಡ್ಡ ಅನ್ಯಾಯ ಆಗಿದೆ ಅಂತಲ್ವಾ ಕೂಗೆದ್ದಿರೋದು. ಸೊ ಮಾಡೋದಾದ್ರೆ ಜಾತಿ ಗಣತಿ ಸರಿಯಾಗಲಿ, ಜಿಯೋ ಟ್ಯಾಗ್ ಬಳಸ್ಕೊಂಡು ಬಿಹಾರದ ರೀತಿಯಲ್ಲಿ ಸೈಂಟಿಫಿಕ್ ಆಗಿ ಮಾಡಲಿ, ಯಾರು ವಿರೋಧ ಮಾಡಲ್ಲ. ಆದರೆ ಈ ರೀತಿ ಮನೆ ಮನೆಗೆ ತೆರಳದೆ ಮತ್ತು ಈ ಒಳಪಂಗಡಗಳನ್ನೆಲ್ಲ ಸರಿಯಾಗಿ ಕನ್ಸಿಡರ್ ಮಾಡದೆ ಮಾಡಿರುವ ಗಣತಿಯನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಈಗ ಸಮರ ಸಾರೋದಕ್ಕೆ ಸಿದ್ಧವಾಗಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರು ಅಂದರೆ ಒಕ್ಕಲಿಗ ನಾಯಕರ ಟೀಮ್ ಒಗ್ಗಟ್ಟಾಗಿದೆ. ಅದರ ನಾಯಕತ್ವವನ್ನು ಡಿ ಕೆ ಶಿವಕುಮಾರ್ ಅವರು ಹೊತ್ತುಕೊಳ್ಳುವಂಥ ಎಲ್ಲ ಲಕ್ಷಣ ಕಂಡು ಬರ್ತಿದೆ. ಯಾವ ಕಾರಣಕ್ಕೂ ಬರಬಾರ್ದು. ಆ ವರದಿಯನ್ನು ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ದಿನವೇ ಬರದಂತೆ ಮಾಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಹೋರಾಟ ಮಾಡೋದಕ್ಕೆ ರೆಡಿಯಾಗೇ ಬಿಟ್ಟಿದ್ದಾರೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರೇ ಈ ಹೋರಾಟದ ನಾಯಕತ್ವ ಅಂತ ಅಖಾಡಕ್ಕೆ ಇಳಿದೇ ಇದ್ರೂ ಕೂಡ ಒಕ್ಕಲಿಗ ಹೋರಾಟಕ್ಕೆ ಸಹಜವಾಗಿ ಡಿ ಕೆ ಬಲ ತುಂಬು ಬಿಟ್ರೆ ಸಿದ್ದರಾಮಯ್ಯ ಈ ಅಸ್ತ್ರಕ್ಕೆ, ಬ್ರಹ್ಮಾಸ್ತ್ರಕ್ಕೆ ಮಾಸ್ಟರ್ ಸ್ಟ್ರೋಕ್ ಆಗುತ್ತೆ. ಆ ಬ್ರಹ್ಮಾಸ್ತ್ರವನ್ನ ಮುರಿಯುವಂತಹ ಮಹಾಸ್ತ್ರವನ್ನ ಈಗ ಡಿ ಕೆ ಶಿವಕುಮಾರ್ ರಾಜ್ಯವ್ಯಾಪಿ ಹೋರಾಟದ ಮೂಲಕ ಬಿಡಬಹುದು. ಸೊ ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯನವರು ಅಂದುಕೊಂಡಂತೆ ಮೀಸಲಾತಿ ಕೊಡೋ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟರೆ ಮಾತ್ರ ಕರ್ನಾಟಕದಲ್ಲಿ ಅವರಂಥ ನಾಯಕ ಇರಲ್ಲ. ಹಿಂದ ನಾಯಕ ಅಂದ್ರೆ ಸಿದ್ದರಾಮಯ್ಯ, ದೇವರಾಜ ಅರಸರನ್ನ ಮೀರಿಸುವಂಥ ನಾಯಕನಾಗೋ ಒಂದು ಟಾರ್ಗೆಟ್ ಇರಬಹುದು. ಸಹಜವಾಗಿ ರಾಜಕಾರಣದಲ್ಲಿ ಮತ್ತು ಎತ್ತರಕ್ಕೆ ಅನ್ನೋ ಕನಸಿದ್ದೇ ಇರುತ್ತಲ್ಲ. ಹಾಗಾಗಿ ಅಂಥದ್ದೊಂದು ಟಾರ್ಗೆಟ್ ಇಟ್ಕೊಂಡಿರಬಹುದು. ಅಲ್ಲಿ ತನಕ ಹೆಜ್ಜೆಯನ್ನೂ ಹಾಕದಂತೆ ತಡೆಯೋದಕ್ಕೆ ಡಿ ಕೆ ಶಿವಕುಮಾರ್ ಈಗ ತಯಾರಿ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಕರ್ನಾಟಕ ರಾಜಕಾರಣದಲ್ಲಿ ಈಗ ಡಿ ಕೆ ವರ್ಸಸ್ ಸಿದ್ದು ಸಮರ ತಾರಕಕ್ಕೇರುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.